ಆನ್ಸರ್ಸ್ ನಾವು ಎಷ್ಟು ಸಲ ಓದಿದ್ರು ಅದು ನಮಗೆ ಮೆಮರೈಸ್ ಆಗ್ತಾ ಇಲ್ಲ, ಎಕ್ಸಾಮ್ಸ್ನಾಗ ನೆನಪು ಬರೋಂಗಿಲ್ಲ, ನೆನಪು ಹೋಗ್ಬಿಡ್ತದೆ. ಈ ಟೈಪ್ ಏನಾರ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅಂತಹ ಲಾಂಗ್ ಆನ್ಸರ್ಸಿಗೆ ಏನು ಮಾಡಬೇಕು, ಕಾರ್ನಲ್ ಮೆಥಡ್ ಯೂಸ್ ಮಾಡಿ ಆನ್ಸರ್ಸ ಬರ್ಕೋಬೇಕು ಮತ್ತು ಓದ್ಲಿಕ್ಕೆ ಟ್ರೈ ಮಾಡ್ಬೇಕು. ಇದರಿಂದ ಈಸಿ ಆಗ್ತದೆ. ಕಾರ್ನಲ್ ಮೆಥಡ್ನಾಗ ಏನು ಮಾಡ್ತೀವಿ, ನಾವು ಒಂದು ಪೇಜಿಗೆ 3 ಪಾರ್ಟ್ನಾಗ ಡಿವೈಡ್ ಮಾಡ್ತೀವಿ. 3 ಪಾರ್ಟ್ನಾಗ ಡಿವೈಡ್ ಮಾಡಿ ಒಂದು ಪಾರ್ಟ್ನಾಗ ಲಾಂಗ್ ಆನ್ಸರ್ ಬರಿತೀವಿ, ಸೆಕೆಂಡ್ ಪಾರ್ಟ್ನಾಗ ಕೀವರ್ಡ್ಸ್ ಅಂತ ಹಾಕ್ತೀವಿ. ಆ ಕೀವರ್ಡ್ಸ್ನಾಗ ಏನು ಬರಿಬೇಕಂತಂದ್ರೆ ಆ ಲಾಂಗ್ ಆನ್ಸರ್ಸ್ನಾಗ ಇದ್ದೀವಿ ಮೇನ್ ವರ್ಡ್ಸ್ ಏನವ ಅವು ಬರಿಬೇಕು. ನೆಕ್ಸ್ಟ್ ಡೌನ್ ಸೈಡ್ ಒಂದು ಪಾರ್ಟ್ನಾಗ ಡಿವೈಡ್ ಮಾಡಿರ್ತೀವಿ. ಆ ಡೌನ್ ಸೈಡ್ ಪಾರ್ಟ್ನಾಗ ಆ ಕೀವರ್ಡ್ಸ್ ಯೂಸ್ ಮಾಡಿ ಸಮರಿ, ಶಾರ್ಟ್ ಸಮರಿ ಬರ್ಕೋಬೇಕು. ಆ ಲಾಂಗ್ ಆನ್ಸರ್ಸಿನ ಒಂದು ಶಾರ್ಟ್ ಸಮರಿ ರೆಡಿ ಮಾಡ್ಕೋಬೇಕು. ನಾವು ನೆಕ್ಸ್ಟ್ ಟೈಮ್ ಯಾವಾಗ ನಾವು ಓದೋ ಹೊತ್ತಿಗೆ ಅವು ಕೀವರ್ಡ್ಸ್ ನಮಗೆ ನೆನಪಿದ್ದವು ಅಂತಂದ್ರೆ ಆ ಶಾರ್ಟ್ ಸಮರಿ ಯೂಸ್ ಮಾಡಿ ನಾವು ಲಾಂಗ್ ಆನ್ಸರ್ಸ್ ಕೀವರ್ಡ್ ಯೂಸ್ ಇತ್ತ ಫಾರ್ಮ್ ಮಾಡ್ಬೋದು. ಇದರಿಂದ ನಮ್ಮ ಎಕ್ಸಾಮ್ನಾಗ ಚಲೋ ನೆನಪಿರ್ತದೆ ಮತ್ತು ನಮ್ಮ ಮಾರ್ಕ್ಸ್ನು ಕಟ್ ಆಗಂಗಿಲ್ಲ.